ಎಲ್ರಿಗೂ ನಮಸ್ಕಾರ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೇನಂತ ಹೇಳಿದರೆ, ನಮ್ಮ ಗ್ರೀನ್ ವಿಲ್ಗೆ ಹರಿಕೇನ್ ಹೆಲೆನ್ ಪರಿಣಾಮ ಬೀರಿದೆ. ಹರಿಕೇನ್ ಅಂದರೆ ಚಂಡಮಾರುತ. ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಅಂದರೆ, ಇದು ಫಸ್ಟು ಫ್ಲೋರಿಡಾದಲ್ಲಿ ಕ್ಯಾಟಗರಿ 4ಗೆ ತಿರುಗಿಕೊಂಡು ಅಲ್ಲಿಂದ ಎಲ್ಲ ಪ್ಲೇಸ್ಗಳಿಗೂ ಅಪ್ಪಿಸ್ಕೊಂಡು ಬಂದು ಕೊನೆಗೆ ನಮ್ಮ ಗ್ರೀನ್ ವಿಲ್ಗೂ ಸಹ ಪರಿಣಾಮ ಬೀರಿದೆ. ಇದರಿಂದ ಎಲ್ಲ ಗಿಡಗಳು ಮರಗಳು ಬುಡ ಸಮೇತ ಕಿತ್ತು ಬಂದಿದೆ. ಅದ್ರ ಜೊತೆಗೆ ಮನೆಗಳ ಮೇಲೆ, ಕಾರ್ಗಳ ಮೇಲೆ, ಎಲ್ಲದರ ಮೇಲೆ ಬಿದ್ದು ಎಲ್ಲನೂ ಕೂಡ ನಾಶ ಮಾಡಿದೆ. ಇನ್ನೊಂದೇನೆಂದರೆ, ಎಷ್ಟು ಮಟ್ಟಿಗೆ ಗಾಳಿ ಬರುತ್ತೆ ಅಂದರೆ 100 ಮೈಲ್ಸ್ ಪರ್ ಅವರ್ ಮೇಲ್ಗಡೆ ಗಾಳಿ ಬೀಸುತ್ತೆ. ಇದರಿಂದ ಫುಲ್ಲು 48 ಗಂಟೆಯಿಂದ ನಮಗೆ ಕರೆಂಟ್ ಇಲ್ಲ. 48 ಗಂಟೆಯಿಂದ ಕರೆಂಟ್ ಇಲ್ಲದಿರೋದ್ರಿಂದ ನಮಗೆ ಊಟ ತಿಂಡಿ ಸಹ ಸಿಗ್ತಾಯಿಲ್ಲ. ಹೋಟೆಲ್ಗಳು ಸಹ ಎಲ್ಲ ಕ್ಲೋಸ್ ಆಗಿದ್ದಾವೆ. ಯಾರ ಮನೆಯಲ್ಲಿ ಜನ್ರೇಟರ್ ಇರುತ್ತೋ ಅವ್ರುಗಳಿಗೆ ತೊಂದರೆ ಇಲ್ಲ, ಮತ್ತು ಗ್ಯಾಸ್ ಇರುತ್ತೋ ಅವ್ರಿಗೂ ತೊಂದರೆ ಇಲ್ಲ. ಬಟ್ ನಮ್ಮಗಳಿಗೆಲ್ಲ ಅಪಾರ್ಟ್ಮೆಂಟಲ್ಲಿ ಗ್ಯಾಸಲ್ಲಿ ಅಡುಗೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇರಲ್ಲ. ಬಟ್ ನಮಗೆ ಎಲೆಕ್ಟ್ರಿಕ್ ಸ್ಟವ್ಗಳು ಇರುತ್ತೆ, ಸೊ ಕರೆಂಟ್ ಇದ್ರಷ್ಟೇ ಅಡುಗೆ ಮಾಡ್ಕೋಬೋದು. ಇದೊಂದು ಪ್ರಾಬ್ಲಮಿಂದ ನಾವು ಒಂದು ದಿನ ತುಂಬ ಕಷ್ಟಪಟ್ವಿ. 2ನೇ ದಿನ ಇದೇ ಥರ ಆದರೆ ಕಷ್ಟ ಆಗುತ್ತೆ ಅಂತ ಎಲ್ಲ 10-12 ಜನ ಒಟ್ಟಿಗೆ ಕೂತ್ಕೊಂಡು ಅಲ್ಲಿ ಯೂಶ್ವಲಿ ಚಾರ್ಕೋಲ್ ಯೂಸ್ ಮಾಡಿ ಬಾರ್ಬಿಕ್ಯೂ ಮಾಡ್ಕೋತಾರೆ. ನಾವು ಅದನ್ನು ಎಲ್ಲ ಸಣ್ಣ ಸಣ್ಣ ಸೌದೆಗಳು, ಪುಳ್ಳೆಗಳು ಹೇಳ್ತೀವಲ್ಲ ನಮ್ಮ ಕಡೆ, ಅದನ್ನೆಲ್ಲ ಒಟ್ಟು ಮಾಡ್ತಿದ್ದಾರೆ ನೋಡಿ. ಇವರು ಚೇತನ್ ಬ್ರದರ್, ಪುಣೆ ಅವರು. ಇವರು ಇದನ್ನು ನಾಳೆಗೂ ಸಹ ಕೂಡಿರ್ತಾರೆ. ರೋಹಿತ್ ಬ್ರದರು, ನಮ್ಮ ಪಾಂಡವಪುರದವರು ಎಲ್ಲ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಹೆಂಗೋ ಕೊನೆಗೂ ಊಟ ಮಾಡಿದ್ವಿ. ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು 2 ದಿನದಿಂದ ಕಾಫಿ ಟೀ ಕುಡ್ದಿಲ್ಲ ಅಂತ ನೋಡಿ ಎಷ್ಟು ಖುಷಿಯಾಗ್ಬಿಟ್ಟಿದ್ದಾರೆ ಕಾಫಿ ಟೀ ಸಿಕ್ತು ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರ ಆಶೀರ್ವಾದದಿಂದ ಸೇಫ್ ಆಗಿದ್ದೀವಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.